13 ವರ್ಷಗಳ ನಂತರ ಜೈಲು ಸೇರ್ತಾರಾ ಈಗ ದರ್ಶನ್ ಅಂತ ಹೇಳಿ. ಯಾಕೆ ಅವತ್ತು ಹೆಂಡತಿಗೆ ಹೊಡೆದು ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂದಿತ್ತು. ಇವತ್ತು ರೇಣುಕಾಸ್ವಾಮಿ ಬರ್ಬರ ಹತ್ಯೆಯ ಕೇಸ್ನಲ್ಲಿ ಆರೋಪಿಯಾಗಿ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬರುತ್ತಾ? ದರ್ಶನ್ ಸೇರಿ 17 ಆರೋಪಿಗಳ ಪೊಲೀಸ್ ಕಸ್ಟಡಿ ಇವತ್ತು ಅಂತ್ಯವಾಗುತ್ತೆ. ಮಧ್ಯಾಹ್ನ ಎಲ್ಲ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. 24ನೇ ACMM ಕೋರ್ಟ್ನಲ್ಲಿ ವಿಚಾರಣೆಯನ್ನ ಕೂಡ ನಡೆಯುತ್ತೆ. ಇವತ್ತು ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ನೀಡಿದರೆ ಜೈಲು ಫಿಕ್ಸ್, ಮತ್ತೆ ಜೈಲು ಕಂಬಿಯನ್ನು ಎಣಿಸಬೇಕಾಗತ್ತೆ. 13 ವರ್ಷಗಳ ನಂತರ ಮತ್ತೆ ಜೈಲು ಹೋಗಬೇಕಾಗತ್ತೆ. ವಿಚಾರಣಾಧೀನ ಕೈದಿಯಾಗಿ, ಆರೋಪಿಯಾಗಿ, ಅಪರಾಧಿಯಾಗಿ ಅಲ್ಲ. ಸದ್ಯಕ್ಕೆ ಆರೋಪಿಯಾಗಿದ್ದಾರೆ, ಆರೋಪಿಯಾಗಿನೇ ಇರಬೇಕಾಗತ್ತೆ. ಇನ್ನೂ ಕೂಡ ತನಿಖೆ ಎಲ್ಲ ನಡೀತಾ ಇದೆ. ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ ನಂತರ ಕೋರ್ಟ್ ತೀರ್ಪನ್ನು ಕೊಟ್ಟ ನಂತರ ಅವರು ಅಪರಾಧಿ ಅನ್ನುವಂಥದ್ದು ಪ್ರೂವ್ ಆದರೆ ಎಷ್ಟು ವರ್ಷಗಳ ಶಿಕ್ಷೆ ಅನ್ನುವಂಥದ್ದನ್ನು ನೋಡಬೇಕು. ಈಗ ಸದ್ಯಕ್ಕೆ ಅವರು ಆರೋಪಿಯಾಗಿ, ವಿಚಾರಣಾಧೀನ ಕೈದಿಯಾಗಿ ಇವತ್ತು ಕಸ್ಟಡಿ ಅಂತ್ಯವಾಗ್ತಾ ಇದೆ, ಪೊಲೀಸ್ ಕಸ್ಟಡಿ. ಹಾಗಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಅವರು ಜುಡಿಷಿಯಲ್ ಕಸ್ಟಡಿ ಅಂದರೆ ನ್ಯಾಯಾಂಗ ಬಂಧನಕ್ಕೆ ಕೊಡ್ಬೋದು, ಇಲ್ಲ ಪೊಲೀಸ್ ಕಸ್ಟಡಿ ಏನಾದರೂ ಮತ್ತೆ ಕೇಳುತ್ತಾ ಪೊಲೀಸ್ನವರು ಅಂತ ನೋಡಬೇಕಾಗಿದೆ. ಸೊ ಕೊಟ್ಟರೆ ಪೊಲೀಸ್ ಕಸ್ಟಡಿಯನ್ನು ಎದುರಿಸಬೇಕಾಗುತ್ತೆ, ಅದು ಡೌಟು. ಮೋಸ್ಟ್ಲಿ ನ್ಯಾಯಾಂಗ ಬಂಧನ ಆಗುತ್ತೆ, ಹಾಗಾಗಿ ಜೈಲಿಗೆ ಹೋಗಬೇಕಾಗುತ್ತೆ. ಸೊ ಇಡೀ ಗ್ಯಾಂಗ್ಗೆ ಕಸ್ಟಡಿಗೆ ಹೋಗುತ್ತಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಹೋಗುತ್ತಾ, ಅಥವಾ ಸ್ವಲ್ಪ ಅದರಲ್ಲಿರುವಂಥ ಆರೋಪಿಗಳು ಕಸ್ಟಡಿಯಲ್ಲಿ ಇರ್ತಾರಾ ಅಥವಾ ಸ್ವಲ್ಪ ಜನ ಜೈಲಿಗೆ ಹೋಗ್ತಾರ ನೋಡಬೇಕು. ಮತ್ತೆ ಕಸ್ಟಡಿಗೆ ಕೇಳಲು ಪೊಲೀಸರು ಮುಂದಾಗಿದ್ದಾರೆ. ಮತ್ತೆ 4 ದಿನ ಕಸ್ಟಡಿಗೆ ಪಡೆಯೋಕೆ ತನಿಖಾಧಿಕಾರಿಗಳು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ತನಿಖೆ ಬಾಕಿ ಇದೆ ಅಂತ ಕೋರ್ಟ್ ಗಮನಕ್ಕೆ ತರಲು ತೀರ್ಮಾನವನ್ನ ಮಾಡಿದ್ದಾರೆ. 4 ದಿನ ಕೇಳಿದ್ರೆ ಕನಿಷ್ಠ 2 ದಿನ ಸಿಗುವ ಸಾಧ್ಯತೆ ಇದೆ. ಈಗಾಗಲೇ 2 ಬಾರಿ ಕಸ್ಟಡಿಗೆ ಪೊಲೀಸರು ಪಡ್ಕೊಂಡಿದ್ದಾರೆ. ಒಂದು ಬಾರಿ 6 ದಿನ ಕೊಟ್ಟಿದ್ರು, ಬಟ್ ಅದರಲ್ಲಿ 1 ದಿನ ಮೈನಸ್ ಆಯಿತು, 5 ದಿನ ಕಸ್ಟಡಿ ಆಯಿತು. ಅದಾದ ನಂತರ ಮತ್ತೆ ಕಸ್ಟಡಿಗೆ ಕೊಟ್ಟರು. ಸೊ ಹಾಗಾಗಿ 4 ದಿನ ಕೇಳ್ತಾರೆ. ಅದರಲ್ಲಿ 2 ದಿನ ಆದರೂ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರ ಅವರದ್ದು. ಹಾಗಾಗಿ ನೋಡಬೇಕು ಇವತ್ತು ಕೋರ್ಟ್ ಗಮನಕ್ಕೆ ಏನೆಲ್ಲ ತರ್ತಾರೆ. ಕಾರಣ ನಿನ್ನೆ ಮೆಡಿಕಲ್ ಟೆಸ್ಟನ್ನು ಕೂಡ ಮಾಡಿಸಿದ್ದಾರೆ. 3 ಮಾತ್ರ ಕರ್ಕೊಂಡೋಗಿ ಅದು ಯಾವ ವಿಚಾರಕ್ಕೆ, ಅದರ ರಿಪೋರ್ಟ್ ಏನು ಬರುತ್ತೆ. ಇವತ್ತೇನಾದರೂ ಮುಚ್ಚಿದ ಲಕೋಟೆಯಲ್ಲಿ ಏನಾದರೂ ಕೋರ್ಟ್ ಗಮನಕ್ಕೆ ತಂದು ಮತ್ತೊಂದಿಷ್ಟು ವಿಚಾರಣೆ ಮಾಡಬೇಕು, ತನಿಖೆ ಕೊಡಿ ಅಂತ ಕೇಳ್ತಾರೆ. ನೋಡೋಣ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಇವತ್ತು ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಆಮೇಲೆ ಇನ್ನೇನು ಮೆಡಿಕಲ್ ಚೆಕ್ ಮಾಡಿರೋದ್ರಿಂದ ಅದನ್ನು ಕೂಡ ಇನ್ಫಾರ್ಮೇಷನ್ ಮುಚ್ಚಿದ ಲಕೋಟೆಯಲ್ಲಿ ಏನಾದರೂ ಕೋರ್ಟ್ ಗಮನಕ್ಕೆ ತಂದು ಮತ್ತೆ ಏನಾದರೂ ಇವರು ಪೊಲೀಸ್ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಅಥವಾ ಅರ್ಧ ಆರೋಪಿಗಳು ಪೊಲೀಸ್ ಕಸ್ಟಡಿ, ಅರ್ಧ ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ ಹೋಗುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ನರಸಿಂಹಮೂರ್ತಿ? ಅರುಣ, ಸಾಮಾನ್ಯ ಪ್ರಕರಣಗಳಲ್ಲಿ ಅಂದರೆ ದರೋಡೆ, ಕೊಲೆ ಯತ್ನ ಈ ತರಹದ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ 14 ದಿನಗಳ ಕಾಲ ಮ್ಯಾಕ್ಸಿಮಮ್ ಅವಧಿ, ಅದು ಅಷ್ಟರವರೆಗೂ ಕೂಡ ಪೊಲೀಸರು ತಮ್ಮ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ಬೋದು. ಆ ಸಂದರ್ಭದಲ್ಲಿ ಸಾಕ್ಷಿಗಳನ್ನು ಕಲೆ ಹಾಕಬಹುದು. ಈ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಇದುವರೆಗೂ ಕೂಡ ಇವತ್ತು ಸೇರಿದಂತೆ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿದೆ. ಇನ್ನೂ 4 ದಿನ ಪೊಲೀಸ್ ಕಸ್ಟಡಿಗೆ ಪಡೆಯೋದಕ್ಕೆ ಪೊಲೀಸರಿಗೆ ಅವಕಾಶ ಇದೆ. ಹೀಗಾಗಿ ಹೆಚ್ಚುವರಿಯಾಗಿ ಮತ್ತೆ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳ್ತಾರಾ ಅಥವಾ ಈಗಾಗಲೇ ತನಿಖೆ ಮುಗಿದೋಗಿದೆ ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತೇಳಿ ಮನವಿಯನ್ನು ಮಾಡ್ತಾರಾ? ಆ ಬಗ್ಗೆ ಇನ್ನೂ ಕೂಡ ಇದೀಗ ಕಮಿಷನರ್ ಬಂದು ಹೋಗಿದ್ದಾರೆ. ಆ ಬಗ್ಗೆ ಒಂದಷ್ಟು ಚಿಂತನೆಯನ್ನು ಕೂಡ ನಡೆಸಲಾಗ್ತಿದೆ. ಇನ್ನು ಪ್ರಮುಖ ವಿಚಾರ, ಈಗಾಗಲೇ ನಿನ್ನೆಯೇ ಮೆಡಿಕಲ್ ಟೆಸ್ಟನ್ನು ಮಾಡಿಸಿರೋದ್ರಿಂದ 24 ಗಂಟೆಯವರೆಗೂ ಕೂಡ ಟೈಮ್ ಇರುತ್ತೆ. ಹೀಗಾಗಿ ಇವತ್ತು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ದರ್ಶನ್ ಅಂಡ್ ಗ್ಯಾಂಗನ್ನು ಕರೆದುಕೊಂಡು ಸೀದಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಕೆಲಸವನ್ನು ಮಾಡ್ತಾರೆ. ಪ್ರಕರಣದಲ್ಲಿ ಬಹುತೇಕ ಈಗಾಗಲೇ ತನಿಖೆ ಮುಗಿದೋಗಿದೆ. ಅವರ ಸ್ಥಳ ಪಂಚನಾಮೆ ಇರ್ಬೋದು, ಸಾಕ್ಷಿಗಳ ಸಂಗ್ರಹ ಇರ್ಬೋದು, ಆರೋಪಿಗಳ ಸ್ವಇಚ್ಛಾ ಹೇಳಿಕೆ ಇರ್ಬೋದು, ಈ ಎಲ್ಲ ಕಾರ್ಯಗಳು ಕೂಡ ಮುಗಿದೋಗಿರೋದ್ರಿಂದ ಬಹುತೇಕ ಎಲ್ಲರನ್ನೂ ಕೂಡ ಪೊಲೀಸ್ ಕಸ್ಟಡಿಗೆ ಕೇಳೋದು ತೀರಾ ಕಡಿಮೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಪ್ರಕರಣದಲ್ಲಿ ತೀರಾ ಇತ್ತೀಚೆಗೆ ಅರೆಸ್ಟ್ ಆದಂತಹ ಆರೋಪಿಗಳು, ಅದು A8, A9 ಈ ಆರೋಪಿಗಳು ಯಾರಿದ್ದಾರೆ ಅಂಥವರನ್ನು ಹೊರತುಪಡಿಸಿ ಉಳಿದ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತೇಳಿ ಕೇಳ್ಕೊಳ್ತಕ್ಕಂಥ ಸಾಧ್ಯತೆ ತೀರಾ ಹೆಚ್ಚಾಗಿದೆ. ಹಾಗೇನಾದರೂ ಆದಲ್ಲಿ ದರ್ಶನ್ 2011ರ ನಂತರ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದಂತಾಗುತ್ತೆ. 2011ರಲ್ಲಿ ವಿಜಯಲಕ್ಷ್ಮಿಯವರ ಮೇಲೆ, ಪತ್ನಿಯವರ ಮೇಲೆ ಹಲ್ಲೆಯನ್ನು ನಡೆಸಿದಂತಹ ಆರೋಪದಲ್ಲಿ ಜೈಲನ್ನು ಸೇರಿದ್ರು. ಅಲ್ಲಿ 1-1.5 ತಿಂಗಳ ಕಾಲ ಜೈಲಿನಲ್ಲಿದ್ದರು. ಅದಾದ ಬಳಿಕ ಹೊರಬಂದು ಒಂದಷ್ಟು ಫಿಲಮ್ಗಳನ್ನು ಮಾಡಿ ಸಕ್ಸಸ್ಸನ್ನು ಕೂಡ ಕಂಡುಕೊಂಡಿದ್ರು. ಇದೀಗ ಕೊಲೆ ಪ್ರಕರಣದಲ್ಲಿ ಕೊಲೆ, ಅದರ ಜೊತೆಗೆ ಸಾಕ್ಷಿನಾಶ ಮತ್ತು ಕಿಡ್ನ್ಯಾಪ್ ಈ ಪ್ರಕರಣಗಳಲ್ಲಿ ದಾಖಲಾದಂತಹ ಈ ಒಂದು ಪ್ರಕರಣದಲ್ಲಿ ಇವತ್ತು ದರ್ಶನ್ ಪರಪ್ಪನಗ್ರಹಾರ ಜೈಲನ್ನು ಸೇರೋದು ಬಹುತೇಕ ಫಿಕ್ಸ್ ಅನ್ನೋ ಮಾತುಗಳು ಕೇಳಿ ಬರ್ತಿದ್ದಾವೆ. ಅವರು ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.